ಈ ದೇವರ ಪಾತ್ರ ನೀವು ಹೇಳ್ತಾ ಇದ್ರೆ ದೇವರಲ್ಲಿ ನಂಬಿಕೆ ಇಡಬೇಕು ಅಂತ ಇನ್ನೂ ಹೆಚ್ಚಾಗಿ ತಿಳಿಸಿ. ದೇವರ ಪಾತ್ರವೇನು ನಮ್ಮ ನಿರ್ಧಾರಗಳು ಮಾಡುವ ಈ ಒಂದು ಪ್ರಾಸೆಸ್, ಒಂದು ರೀತಿಯಲ್ಲಿ ದೇವರ ಪಾತ್ರವೇನು? ನೋಡಿ, ದೇವರು ನೀವೇ ಹೇಳಿದ್ರಿ ಏನು, ದೇವರು ನಮಗೆ ಡೈರೆಕ್ಟಾಗಿ ಬಂದು ಕಿವಿನಲ್ಲಿ ಮಾತಾಡೋದಿಲ್ಲ. ಸೊ ನಾನು ಅದಕ್ಕೆ ಹೇಳಿದೆ, ಅನೇಕ ಬಾರಿ ನಾವು ದೇವರ ಜೊತೆ ನಿಕಟವಾದ ಸಂಬಂಧದಲ್ಲಿರುವುದೇ ಆದರೆ ದೇವರು ನಮಗೆ ಅನೇಕ ವಿಷಯಗಳೊಡನೆ ಸೂಚನೆಗಳನ್ನು ಕೊಡ್ತಾ ಮಾತನಾಡ್ತಾನೆ. ಸೊ ಇವಾಗ ನಾನು ನಿರ್ಧಾರವನ್ನು ತೆಗೆದುಕೊಳ್ಳುವುದೇ ಆದರೆ ನಾನು ದೇವರ ವಾಕ್ಯವನ್ನು ಓದುವಾಗ ಅಲ್ಲಿಂದ ಕೆಲವೊಂದು ಸೂಚನೆ ನನಗೆ ಸಿಗುತ್ತೆ. ಅದೇ ರೀತಿಯಲ್ಲಿ ದೇವ ಸೇವಕರು ನಮಗೆ ಕೆಲವೊಂದು ಸೂಚನೆಗಳನ್ನು ಕೊಡ್ತಾರೆ, ಈ ರೀತಿಯಲ್ಲಿ ಮುಂದುವರೆದ್ರೆ ಸರಿ, ಆ ರೀತಿಯಲ್ಲಿ. ಸೊ ನನ್ನ ಕಾಳಜಿಯನ್ನು ವಹಿಸುವಂಥ ಜನರು ನನಗೆ ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಂದರ್ಭಗಳು ನಮಗೆ ಕೆಲವೊಂದು ದಿಕ್ಸೂಚಿಯನ್ನು ತೋರಿಸುವಂಥದ್ದು ಆಗಿರ್ತದೆ. ಸೊ ಹೀಗೆ ನಾವು ಬೇರೆ ಬೇರೆ ರೀತಿಯಾದಂತಹ ಕಾರಣಗಳನ್ನು ಹುಡ್ಕೊಳ್ಬೋದು. ಆದರೆ ದೇವರ ಜೊತೆ ನಾವು ನಿಕಟವಾದ ಸಂಬಂಧದಲ್ಲಿರಬೇಕಾದ್ರೆ ಅದೆಲ್ಲವೂ ಸೇರಿ ಬಂದು ಒಂದು ಒಳ್ಳೆಯ ಅರ್ಥವನ್ನು ಕೊಡುವ ಹಾಗೆ ನಮ್ಮ ನಿರ್ಧಾರಗಳು ಇರುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಅಲ್ಲಿಗೆ ಆ ರೀತಿಯಲ್ಲಿ ದೇವರು ನಮ್ಮನ್ನು ಸರಿಯಾದ ರೀತಿಯಲ್ಲಿ ಮುಂದೆ ನಡೆಸುವ ಆತನು ಆಗಿರ್ತಾನೆ. ದೇವರಲ್ಲಿ ನಂಬಿಕೆ ಇಟ್ಟು ನಿಕಟವಾದ ಸಂಬಂಧವನ್ನು ಬೆಳೆಸಿದರೆ ಒಳ್ಳೆ ನಿರ್ಧಾರ ಮಾಡುವುದಕ್ಕೆ ನಮಗೆ ಸೂಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ.